ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸ್ತೀನಿ. ಐ ಮೀನ್ ಇಟ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಐ ಹೋಪ್ ನಾನು ಒಂದು ಹೊಸ ವರ್ಷನ ಒಂದು ಒಳ್ಳೆ ವಿಡಿಯೋಯಿಂದನೇ ಶುರು ಮಾಡ್ತಾ ಇದ್ದೀನಿ. ಅಪ್ಪು ಸರ್ ಹೇಳ್ದಂಗೆ ಎಲ್ರಿಗೂ ಒಳ್ಳೆಯದೇ ಬಯಸೋಣ, ಮನಸ್ಸಿಂದ ಎಲ್ರಿಗೂ ಒಳ್ಳೆಯದನ್ನೇ ಹಾರೈಸೋಣ ಅಂತ ಹೇಳ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಹೊಸ ವರ್ಷ, ಇವತ್ತು ರಜಾ ಇತ್ತು. ಸೊ ನಾನು ನನ್ನ ಆಫೀಸ್ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ತಾ ಇದ್ದೀನಿ. ಹೋಪ್ಫುಲಿ ರೂಟ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಎಸ್, ಇಟ್ಸ್ ಮಲ್ಲೇಶ್ವರಂ. ಇವತ್ತು ನಾನು ನನ್ನ ಫ್ರೆಂಡ್ಸ್ ಜೊತೆ ಒಂದು ಲಂಚ್ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಎಸ್, ಅದಕ್ಕೆ ಬಸವೇಶ್ವರ ಖಾನಾವಳಿಗೆ ಬಂದ್ವಿ ಅಷ್ಟೇ. ಏನಾಗುತ್ತೆ ಅಂತ ಮುಂದೆ ನೀವೇ ನೋಡಿ. ಬನ್ನಿ ಶಾಪಿಂಗ್ ಮಾಡೋಕೆ ಹೋಗ್ಬಿಟ್ಟಿದ್ದಾರೆ ಅವರು. ಏನು ಶಾಪಿಂಗಾ ಬರ್ತಿದ್ದೆ. ಒಬ್ಬ ಸೇ ಹಾಯ್. ಬಂದು ಇಲ್ಲಿರೋ ಜನರು ರಶ್ ನೋಡಿದ ಮೇಲೆ ಅವ್ರು ಹೇಳಿದ್ರು ನಿಮ್ಗೆ ಇನ್ನೂ 1 hour ಆಗುತ್ತೆ ಇಲ್ಲಿ ನೀವು ಊಟಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅಂತ. ಸೊ ಅದಕ್ಕೆ ನಾವು 1 hour ಎಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ಬಿಟ್ಟು ನಮ್ಮ ಜೊತೆ ಬಂದಿರೋರು ಇಲ್ಲಿ ಇನ್ನೊಂದು ಹೋಟೆಲ್ ಇದೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ತುಂಬ ಫೇಮಸ್ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಶೇಷ ಆದರೆ ಯಾವಾಗಲೂ ರಾಂಗ್ ಆಗೇ ಕರ್ಕೊಂಡು ಹೋಗೋದು. ಕೇಳಿ ಫಸ್ಟು ಆಶ್ರಯ ವಾಕಬಲ್ ಡಿಸ್ಟೆನ್ಸ್ ಅಂತ. ವಾಕಬಲ್ಲಾ? ನೋಡೋಣ ಹೋಗಿ. ಓ, ಇದೇ ಅವ್ರು ಹೇಳಿದ್ದು ಆಶಾ ಫುಡ್ ಕ್ಯಾಂಪ್. ಇದೇ ತಾನೇ ನೀವು ಹೇಳಿದ್ದು. ಏನಾಗ್ತಾ ಇದೆ ಇಲ್ಲಿ? ಇದೇನು ಫುಡ್ ಕ್ಯಾಂಪ್ ಅಂತ ನ್ಯೂ ಇಯರ್ಗೆ ಮಾಡಿರೋದ ಇದು? ಇಲ್ಲೋ ಫುಡ್ ಕ್ಯಾಂಪ್ ಅಂತ ಐಡಿಯಾನೂ ಇಲ್ಲ. ಬಸವೇಶ್ವರ ಖಾನಾವಳಿಲಿ ಜನ ಜಾಸ್ತಿ ಇದ್ದರು, ತುಂಬ ಟೈಮ್ ಆಗುತ್ತೆ ಅಂತ ಹೇಳಿ ನಾವು ಅಲ್ಲೇ ಮುಂದೆ ಇದ್ದಿದ್ದು ಆಶಾ ಫುಡ್ ಕ್ಯಾಂಪ್ಗೆ ಬಂದು ನಾವು ಲಂಚ್ ಪ್ಲ್ಯಾನ್ನ ಮುಂದುವರಿಸ್ತಾ ಇದ್ದೀವಿ. ಸೊ ಎಲ್ಲರೂ ಏನೇನು ಬೇಕಂತ ಆರ್ಡ್ರ್ ಮಾಡ್ಕೊತಾ ಇದ್ದಾರೆ. ನಮ್ಮದೇ ಮಸಾಲೆ ಪಕೋಡ ಆರ್ಡ್ರ್ ಮಾಡಿದ್ದಲ್ಲ. ಸಾರಿ, ಹೇಳ್ತೀನಿ ಕೇಳಿ. ನೀವೇ ರೆಸೊಲ್ಯೂಷನ್ ಹೇಳಿ ನೀವೆಲ್ಲ ಫಸ್ಟು. ನೀವು ಕತ್ತೆದ್ದು ಹೇಳಿ ಫಸ್ಟು. ನಿಮ್ದೆಲ್ಲ ಏನು ರೆಸೊಲ್ಯೂಷನ್ ಇದೆ? ನಿಮ್ದು ಹೇಳಿ ಭಾವನ, ನಿಮ್ದೇನು ರೆಸೊಲ್ಯೂಷನ್ನು? ಹಾಂ, ಓಹೋ ನಂದಲ್ಲ, ನಿಮ್ದು ಹೇಳಿ ಎಂದಿದ್ದು. ನಂದು ಫಸ್ಟ್ ಹೀಟ್ ಹೆಲ್ದಿ ಸ್ಟೇ ಹೆಲ್ದಿ ಇದೆ. ನಂದು ಹೀಟ್ ಹೆಲ್ದಿ ಸ್ಟೇ ಹೆಲ್ದಿ. ಮಾಡೋಣ. ಇಲ್ಲ ಇದು ಓಕೆ. ಮೇಥಿ ಒಂದು ಕೊಟ್ಟರೆ ಬಟರ್ ರೊಟ್ಟಿ ಯಾರಾದ್ರು ತಿಂತೀರಾ? ಸಾಕಾ? ಇಲ್ಲಪ್ಪ.
ಮನೆಯಲ್ಲಿ ನಮ್ಮ ಅಮ್ಮ ನನ್ನ ಹಪ್ಪಳ ಕಲ್ಸ್ಕೊಂಡು ಅವಾಗೆಲ್ಲ ನಮ್ಮ ಡೈರಿ ಮಿಲ್ಕ್ ಹಾಕೊಂಡು ತಗೊಂಡ್ಬಂದ್ರೆ ಅವತ್ತೇ ಏನೋ ಸೆಲೆಬ್ರೇಷನ್ ನಮಗೆ ಅಷ್ಟು ಕಾಫಿ ಚಾಕ್ಲೇಟ್ ತಂದ್ಕೊಟ್ಟಿದ್ದೀರಿ ನಮಗೆ. ಸೊ ಹೊಸ ವರ್ಷದ ಶುರು ಭರ್ಜರಿಯಾಗಿ ಒಳ್ಳೆ ಊಟದಿಂದ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ಗೆ. ಆಬ್ವಿಯಸ್ಲಿ ಮಲ್ಲೇಶ್ವರಂ ಮೇಲೆ ಶಾಪಿಂಗ್ ಮಾಡದೆ ಇರೋಕ್ಕಾಗುತ್ತಾ, ಅದಕ್ಕೆ ಶಾಪಿಂಗಿಗೆ ಅಂತ ಹೊರಟ್ವಿ. ಆ್ಯಕ್ಚುಲಿ ತುಂಬ ಕ್ರೌಡೆಡ್ ಇತ್ತು, ಗೊತ್ತಿಲ್ಲ ಹೊಸ ವರ್ಷ ಅಂತ ಹೊರಗಡೆ ಬಂದು ಪರ್ಚೇಸಿಂಗಲ್ಲಿ ಬ್ಯುಸಿ ಇದ್ರು ಅನಿಸುತ್ತೆ. ತುಂಬ ಕ್ರೌಡ್ ಇತ್ತು. ನೋಡಿ ನಾವು ಮುಂದೆ ಏನೇನು ಪರ್ಚೇಸ್ ಮಾಡ್ತೀವಿ ಅಂತ. ನಮ್ಮದು ಕೂಡ ಶಾಪಿಂಗ್ ಶುರು ಆಯಿತು ಇದರಿಂದ. ನೋಡಿ ಸ್ವೆಟ್ ಶರ್ಟ್ ಥರ ಅಂತ. ಹೌದಾ, ಗೊತ್ತಿಲ್ಲ ನನಗೆ. ಅದು ಒಂದು ಇದು ಇದೆ, ಯೋಚನೆ ಇದೆ. ಜೀನ್ಸ್ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು. ಇವಾಗ ಇದು ಆ್ಯಕ್ಚುಲಿ ಇದು ಅದೇನೋ ಹೇಳ್ತಾರಲ್ಲ, ಸೆಮಿ ಮಾಡ್ರನ್ ಅನ್ನೋ ಥರ. ಮೇಲ್ಗಡೆ ಈ ಥರ ಎತ್ನಿಕ್ ಇದು, ಕೆಳಗಡೆ ಜೀನ್ಸು ಮತ್ತು ಫುಲ್ ಇದು ಹಾಂ ಶೂ ಚೆನ್ನಾಗಿ ಬರುತ್ತೆ. ಚೆನ್ನಾಗಿದೆ ಅಲ್ಲ ಚಿತ್ರ. ನೀವು ತಗೊಳ್ಳಿ ಒಂದು ಅಟ್ಲೀಸ್ಟು. ಆಕ್ಚುಲಿ ಗ್ರೀನ್ ಚೆನ್ನಾಗಿದೆ, ತಗೊಳ್ಳಿ. ಹಲೋ ಇಲ್ಲ ಸ್ಕ್ಯಾನರು. ಅದೊಂದು ಬಿಟ್ಟಾಕ್ಲಿ. ಅದು ಟೈಯಿಂಗ್ ಅಲ್ವಾ, ಇಲ್ಲಿ ಶೋಲ್ಡರ್ ಹತ್ರ ಟೈಯಿಂಗ್ ಅಲ್ವಾ ಅದು ಇದೆಯಾ? ಓ ಸುಮ್ಮನೆ ಡಿಸೈನ್ ಅನ್ಸುತ್ತೆ ಅದು. ಇದು ಚೆನ್ನಾಗಿದೆ. ಒಂದು ಕೆಲಸ ಮಾಡಿ, ಅಲ್ಲ ಇದೆಲ್ಲ ಡೆಕೋರೇಟಿವ್ ಅಲ್ವಾ, ಅಂದರೆ ಈ ಪೂಜೆಗಳಿಗೆ. ಹಾಕ್ಲಿಕ್ಕೆ ಪೋವಲ್ಲ ಬ್ಯಾಟ್ರಿ. ಏನಿದು? ಸೊ ಮಲ್ಲೇಶ್ವರಮಲ್ಲಿ ಒಂದು ಹ್ಯಾಂಡಿಕ್ರಾಫ್ಟ್ ಜಾಗ ಇದೆ, ವರ್ಣ ಅಂತ. ಇದನ್ನು ನನ್ನ ಫ್ರೆಂಡ್ ಇಲ್ಲಿ ಕರ್ಕೊಂಡ್ಬಂದಿದ್ರು. ನಾನು ಯಾವತ್ತೂ ಮುಂಚೆ ಇಲ್ಲಿಗೆ ಬಂದಿರಲಿಲ್ಲ. ಒಳಗಡೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ, ಎಲ್ಲ ಹ್ಯಾಂಡ್ ಮೇಡಿದು. ನಾನು ನಿಮಗೆ ತೋರಿಸ್ತೀನಿ ನೋಡಿ, ಇಟ್ಸ್ ರಿಯಲಿ ನೈಸ್. ಗೊಂಬೆ ಕೊಡಿಸ್ತಾರಲ್ಲ ಅವ್ರಿಗೆ ಈ ಜಾಗ ಚಂದ ಎಲ್ಲ ಸಿಗ್ತದೆ. ಇದು ಅವ್ರದ್ದೇನಾ ರಮಣ? Mommy, where's my mom? Where's my mom? Where's my mom?
ವರ್ಣದಲ್ಲಿ ಶಾಪಿಂಗ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಐಸ್ ಕ್ರೀಮ್ ತಿನ್ನೋದಕ್ಕೆ ಅಂತ. ಸೊ ಮಲ್ಲೇಶ್ವರಮಲ್ಲಿ ಎಲ್ರಿಗೂ ಗೊತ್ತು ಯಾವುದು ತುಂಬ ಫೇಮಸ್ ಪ್ಲೇಸ್ ಐಸ್ ಕ್ರೀಮ್ಗೆ ಅಂತ ಹೇಳಿ. ಎಸ್, ನಾವು ನೆಕ್ಸ್ಟು ಅಲ್ಲಿಗೆ ಹೊರಟಿದ್ದೀವಿ. ದಿಸ್ ಇಸ್ ದ ಪ್ಲೇಸ್, ಅಮೃತ ಐಸ್ ಕ್ರೀಮ್ಸ್. ನಾನೊಂದು ವೆನಿಲಾ ತೊಗೊತೀನಿ ಸಾಕು, ಪ್ಲೇನ್. ಥ್ಯಾಂಕ್ ಯು. ಜಾಸ್ತಿ ಕೊಡಲ್ಲ. ಕಂಪ್ಲೀಟಾಗಿ ಸುತ್ತಾಡಿ ತುಂಬ ಸುಸ್ತಾಗಿತ್ತು. ಸೊ ಒಂದು ಟೀ ಕುಡಿಯೋಣ ಅಂತ ಅಲ್ಲೇ ಟೀ ಕುಡಿದು ಮನೆ ಕಡೆಗೆ ಹೊರಟ್ವಿ. ಡೇ ವಾಸ್ ರಿಯಲಿ ನೈಸ್. ಹೊಸ ವರ್ಷನ ತುಂಬ ಚೆನ್ನಾಗಿ ಪ್ರಾರಂಭ ಮಾಡಿದ್ವಿ. ಇದಾಗಿತ್ತು ನನ್ನ ದಿನ. ಥ್ಯಾಂಕ್ ಯು.